ಪಾಪ ಆತ ಆಟೋ ಓಡಿಸ್ಕೊಂಡು ಜೀವನ ಸಾಗಿಸ್ತಾ ಇದ್ದ. ಅನ್ನಭಾಗ್ಯದ ಸೌಲಭ್ಯಗಳನ್ನು ಪಡ್ಕೊಂಡಿದ್ದ. ಆದರೆ ಜೀವಂತವಿದ್ದ ಬಾಲಕಿಯನ್ನು ಪಡಿತರ ಚೀಟಿಯಲ್ಲಿ ಡೆತ್ ಆಗಿದೆ ಅಂತ ಅಧಿಕಾರಿಗಳು ನಮೂದಿಸಿಬಿಟ್ಟಿದ್ದಾರೆ. ಇದರಿಂದ ಬಹಳ ದೊಡ್ಡ ಎಡವಟ್ಟು ಮಾಡಿದ್ದಾರೆ. ಪಾಪ 3.5 ವರ್ಷದಿಂದ ಈತ ಕಚೇರಿಯಿಂದ ಕಚೇರಿಗೆ ಇದನ್ನು ಸರಿಪಡಿಸೋದಕ್ಕೆ ಅಲೆದಾಡ್ತಾ ಇದ್ದ. ಜೀವಂತವಿದ್ದ ಮಗು ಪಡಿತರ ಚೀಟಿಯಲ್ಲಿ ಡೆತ್. ಹಾವೇರಿಯಲ್ಲಿ ಅಧಿಕಾರಿಗಳ ಮಹಾ ಎಡವಾಟ್. ತಂದೆ ಜೊತೆಗೆ ಕಚೇರಿ ಅಲ್ಲಾಡುತ್ತಿರುವಂತಹ ಬಾಲಕಿ. ರೇಷನ್ ಕಾರ್ಡ್ನಲ್ಲಿ ಡೆತ್ ನೋಟ್ ಎಂದು ನಮೂದಿಸಿದ ಅಧಿಕಾರಿಗಳು. ಆಫೀಸರ್ಸ್ ಎಡವಟ್ಟಿನಿಂದ ಶಾಕ್ಗೆ ಒಳಗಾಗಿರುವ ಕುಟುಂಬ. ಹಾವೇರಿ ನಗರ ನಿವಾಸಿ ಮೆಹಬೂಬ್ ಸಾಬ್ ನದಾಫ್ ಕಳೆದ 3.5 ವರ್ಷಗಳಿಂದ ರೇಷನ್ ಕಾರ್ಡ್ನಲ್ಲಿ ಮಗಳ ಹೆಸರು ಬರ್ತಾ ಇಲ್ಲ ಅಂತ ಕಚೇರಿಯಿಂದ ಕಚೇರಿಗೆ ಅಲ್ಲಾಡ್ತಾ ಇದ್ದಾರೆ. ಸುಹಾನ್ ನದಾಫ್ 14 ವರ್ಷದ ಮಗಳ ದಾಖಲೆಯನ್ನು ತೆಗೆಸಿ ನೋಡಿದಾಗ ಪಡಿತರ ಚೀಟಿಯಲ್ಲಿ ಮಗಳು ಡೆತ್ ನಮೂದು ಆಗಿದ್ದು ನೋಡಿ ಕುಟುಂಬದ ಸದಸ್ಯರು ಶಾಕ್ ಆಗಿದ್ದಾರೆ. ಇದು ನನ್ನ ಮಗಳ ರೇಷನ್ ಕಾರ್ಡ್ನೊಳಗೆ ಡೆತ್ ಅಂತ ಮಾಡಿದ್ದಾರೆ. ಅದು ಹೆಂಗೆ ಮಾಡಿದಾರ ಏನು ಅನ್ನೋದು ನನಗೆ ಗೊತ್ತಿಲ್ಲ. 3.5-4 ವರ್ಷದಿಂದ ಅಲ್ದಾಡಂತೆ ನಾನು. ಅದು ಸರಿ ಆಗ್ತಾ ಇಲ್ಲ. ಅದು ಸರಿ ಆಗ್ಬೇಕು ನನಗೆ. ನಾವು ನೋಡಿರೋ ಆಟೋ ಹೊಡ್ಕೊಂಡು ಜೀವನ ಮಾಡೋರು. ಒಂದಿನ ಆಟೋ ನಿಂತ್ಕೊಂತಂದ್ರೆ ನಮ್ಮ ಜೀವನ ನಡೆಯಂಗಿಲ್ಲ. ಬಾಡಿಗೆ ಮನೆಯಲ್ಲಿರೋರು ನಾವು. ಹಿಂಗಾಗಿ ನಮ್ಮ ಜೀವನ ಪರಿಸ್ಥಿತಿನ ಇದು ಆಗ್ಬಿಟ್ಟೈತಿ. ಅದ್ರ ಸಂಬಂಧ ಇದೊಂದು ಸ್ವಲ್ಪ ದಯವಿಟ್ಟು ನನಗೆ ಮಾಡಿಕೊಡ್ರಿ. ಡೆತ್ ಅಂತ ಈಗ 3.5 ವರ್ಷದಿಂದ ಡೆತ್ ಅಂತ ಬರಾಂತಿದೆ ರೀ ಇದು. ಅದು ಹೆಂಗೆ ಡೆತ್ ಆಯ್ತು ಏನು, ನನ್ನ ಮಗಳು ಜೀವಂತ ಇದ್ದು ಡೆತ್ ಅನ್ನಕ್ಕೆ ನಾ ಏನು ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ಇವ್ರಿಗೆ. ಕಳೆದ 3.5 ವರ್ಷಗಳಿಂದ ಮಗಳು ಸುಹಾನ ಕರೆದುಕೊಂಡು ಕಚೇರಿಯಿಂದ ಕಚೇರಿ ಅಲ್ಲಾಡಿದ್ರು ಕೂಡ ಹೆಬ್ಬಟ್ಟಿನ ಗುರುತು ತೆಗೆದುಕೊಳ್ಳುತ್ತಿಲ್ಲ. ಆಧಾರ್ ಕಾರ್ಡ್ ಲಿಂಕ್ ಇಲ್ಲ. ಹೀಗೆ ನಾನಾ ಕಾರಣ ಹೇಳಿ ಅಧಿಕಾರಿಗಳು ವಾಪಸ್ ಕಳಿಸಿದ್ದಾರೆ. ನಂತರ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ರೇಷನ್ ಕಾರ್ಡ್ನಲ್ಲಿ ಲಿಂಕ್ ಆಗ್ತಾ ಇಲ್ಲ. ಜೊತೆಗೆ ಪಡಿತರ ಚೀಟಿಯಲ್ಲಿ ಡೆತ್ ಅಂತ ನಮೂದಿಸಲಾಗಿದೆ. ಆದರೆ ಅಧಿಕಾರಿಗಳು ಹೇಳೋದು ಹೀಗೆ. ಇಲ್ಲ, ಅದು ತಾಂತ್ರಿಕ ದೋಷದಿಂದ ಏನೋ ಆ ಥರ ಆಗಿರ್ಬೋದು. ಹಿಂದಿನ ಫುಡ್ ಇನ್ಸ್ಪೆಕ್ಟರ್ ಅದು ಮಾಡಿದ್ದದು. ಅದನ್ನು ನಾವೀಗ ಅವ್ರ ಕಡೆಯಿಂದ ಒಂದು ಅಪ್ಲಿಕೇಶನ್ ತೊಗೊಂಡು ಅದು ಟೆಕ್ನಿಕಲ್ ಇದಕ್ಕೆ ಕಳಿಸ್ಕೊಡ್ತೀವಿ. ನಾವು DC ಆಫೀಸಿಗೆ ಕಳಿಸ್ಕೊಡ್ತೀವಿ. ಅಲ್ಲಿಂದ ಸರಿ ಆಗ್ಬೋದು, ಸರಿ ಮಾಡ್ತಾ. ಇಲ್ಲ ನಮ್ಮ ಕಡೆಗೆ ಬಂದಿಲ್ಲ 3 ವರ್ಷದಿಂದ. ಇವತ್ತೇ ನನಗೆ ನನ್ನ ಗಮನಕ್ಕೆ ಬಂದಿದ್ದು ಇವತ್ತೇ ಫಸ್ಟ್. ಅದು ನೀವು ಹೇಳಿದಾಗಿಂದ ನಾವು ಯಾರೂ ಇಲ್ಲಿವರೆಗೂ ತಿಳಿಸಿಲ್ಲ. ಇಲ್ಲಿವರೆಗೂ ನಮ್ಮ ಗಮನಕ್ಕೆ ಬಂದೇ ಇಲ್ಲ. 14 ವರ್ಷಗಳ ಮಗಳು ಜೀವಂತ ಇದ್ರೂ ಕೂಡ ಪಡಿತರ ಚೀಟಿಯಲ್ಲಿ ಡೆತ್ ಅಂತ ಅಧಿಕಾರಿಗಳು ತೋರಿಸಿದ್ದಾರೆ. ಇದರಿಂದ ಅವಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಪಡಿತರ ಚೀಟಿ ಸರಿಪಡಿಸುವ ಕೆಲಸವನ್ನು ಮಾಡಬೇಕಾಗಿದೆ. BM ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಪಾಪ ಆತ ಆಟೋ ಓಡಿಸ್ಕೊಂಡು ಜೀವನ ಸಾಗಿಸ್ತಾ ಇದ್ದ. ಅನ್ನಭಾಗ್ಯದ ಸೌಲಭ್ಯಗಳನ್ನು ಪಡ್ಕೊಂಡಿದ್ದ. ಆದರೆ ಜೀವಂತವಿದ್ದ ಬಾಲಕಿಯನ್ನು ಪಡಿತರ ಚೀಟಿಯಲ್ಲಿ ಡೆತ್ ಆಗಿದೆ ಅಂತ ಅಧಿಕಾರಿಗಳು ನಮೂದಿಸಿಬಿಟ್ಟಿದ್ದಾರೆ. ಇದರಿಂದ ಬಹಳ ದೊಡ್ಡ ಎಡವಟ್ಟು ಮಾಡಿದ್ದಾರೆ. ಪಾಪ 3.5 ವರ್ಷದಿಂದ ಈತ ಕಚೇರಿಯಿಂದ ಕಚೇರಿಗೆ ಇದನ್ನು ಸರಿಪಡಿಸೋದಕ್ಕೆ ಅಲೆದಾಡ್ತಾ ಇದ್ದ. ಜೀವಂತವಿದ್ದ ಮಗು ಪಡಿತರ ಚೀಟಿಯಲ್ಲಿ ಡೆತ್. ಹಾವೇರಿಯಲ್ಲಿ ಅಧಿಕಾರಿಗಳ ಮಹಾ ಎಡವಾಟ್. ತಂದೆ ಜೊತೆಗೆ ಕಚೇರಿ ಅಲ್ಲಾಡುತ್ತಿರುವಂತಹ ಬಾಲಕಿ. ರೇಷನ್ ಕಾರ್ಡ್ನಲ್ಲಿ ಡೆತ್ ನೋಟ್ ಎಂದು ನಮೂದಿಸಿದ ಅಧಿಕಾರಿಗಳು. ಆಫೀಸರ್ಸ್ ಎಡವಟ್ಟಿನಿಂದ ಶಾಕ್ಗೆ ಒಳಗಾಗಿರುವ ಕುಟುಂಬ. ಹಾವೇರಿ ನಗರ ನಿವಾಸಿ ಮೆಹಬೂಬ್ ಸಾಬ್ ನದಾಫ್ ಕಳೆದ 3.5 ವರ್ಷಗಳಿಂದ ರೇಷನ್ ಕಾರ್ಡ್ನಲ್ಲಿ ಮಗಳ ಹೆಸರು ಬರ್ತಾ ಇಲ್ಲ ಅಂತ ಕಚೇರಿಯಿಂದ ಕಚೇರಿಗೆ ಅಲ್ಲಾಡ್ತಾ ಇದ್ದಾರೆ. ಸುಹಾನ್ ನದಾಫ್ 14 ವರ್ಷದ ಮಗಳ ದಾಖಲೆಯನ್ನು ತೆಗೆಸಿ ನೋಡಿದಾಗ ಪಡಿತರ ಚೀಟಿಯಲ್ಲಿ ಮಗಳು ಡೆತ್ ನಮೂದು ಆಗಿದ್ದು ನೋಡಿ ಕುಟುಂಬದ ಸದಸ್ಯರು ಶಾಕ್ ಆಗಿದ್ದಾರೆ. ಇದು ನನ್ನ ಮಗಳ ರೇಷನ್ ಕಾರ್ಡ್ನೊಳಗೆ ಡೆತ್ ಅಂತ ಮಾಡಿದ್ದಾರೆ. ಅದು ಹೆಂಗೆ ಮಾಡಿದಾರ ಏನು ಅನ್ನೋದು ನನಗೆ ಗೊತ್ತಿಲ್ಲ. 3.5-4 ವರ್ಷದಿಂದ ಅಲ್ದಾಡಂತೆ ನಾನು. ಅದು ಸರಿ ಆಗ್ತಾ ಇಲ್ಲ. ಅದು ಸರಿ ಆಗ್ಬೇಕು ನನಗೆ. ನಾವು ನೋಡಿರೋ ಆಟೋ ಹೊಡ್ಕೊಂಡು ಜೀವನ ಮಾಡೋರು. ಒಂದಿನ ಆಟೋ ನಿಂತ್ಕೊಂತಂದ್ರೆ ನಮ್ಮ ಜೀವನ ನಡೆಯಂಗಿಲ್ಲ. ಬಾಡಿಗೆ ಮನೆಯಲ್ಲಿರೋರು ನಾವು. ಹಿಂಗಾಗಿ ನಮ್ಮ ಜೀವನ ಪರಿಸ್ಥಿತಿನ ಇದು ಆಗ್ಬಿಟ್ಟೈತಿ. ಅದ್ರ ಸಂಬಂಧ ಇದೊಂದು ಸ್ವಲ್ಪ ದಯವಿಟ್ಟು ನನಗೆ ಮಾಡಿಕೊಡ್ರಿ. ಡೆತ್ ಅಂತ ಈಗ 3.5 ವರ್ಷದಿಂದ ಡೆತ್ ಅಂತ ಬರಾಂತಿದೆ ರೀ ಇದು. ಅದು ಹೆಂಗೆ ಡೆತ್ ಆಯ್ತು ಏನು, ನನ್ನ ಮಗಳು ಜೀವಂತ ಇದ್ದು ಡೆತ್ ಅನ್ನಕ್ಕೆ ನಾ ಏನು ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ಇವ್ರಿಗೆ. ಕಳೆದ 3.5 ವರ್ಷಗಳಿಂದ ಮಗಳು ಸುಹಾನ ಕರೆದುಕೊಂಡು ಕಚೇರಿಯಿಂದ ಕಚೇರಿ ಅಲ್ಲಾಡಿದ್ರು ಕೂಡ ಹೆಬ್ಬಟ್ಟಿನ ಗುರುತು ತೆಗೆದುಕೊಳ್ಳುತ್ತಿಲ್ಲ. ಆಧಾರ್ ಕಾರ್ಡ್ ಲಿಂಕ್ ಇಲ್ಲ. ಹೀಗೆ ನಾನಾ ಕಾರಣ ಹೇಳಿ ಅಧಿಕಾರಿಗಳು ವಾಪಸ್ ಕಳಿಸಿದ್ದಾರೆ. ನಂತರ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ರೇಷನ್ ಕಾರ್ಡ್ನಲ್ಲಿ ಲಿಂಕ್ ಆಗ್ತಾ ಇಲ್ಲ.
ಜೊತೆಗೆ ಪಡಿತರ ಚೀಟಿಯಲ್ಲಿ ಡೆತ್ ಅಂತ ನಮೂದಿಸಲಾಗಿದೆ. ಆದರೆ ಅಧಿಕಾರಿಗಳು ಹೇಳೋದು ಹೀಗೆ. ಇಲ್ಲ, ಅದು ತಾಂತ್ರಿಕ ದೋಷದಿಂದ ಏನೋ ಆ ಥರ ಆಗಿರ್ಬೋದು. ಹಿಂದಿನ ಫುಡ್ ಇನ್ಸ್ಪೆಕ್ಟರ್ ಅದು ಆಗಿದ್ದು ಮಾಡಿದ್ದದು. ಅದನ್ನು ನಾವೀಗ ಅವ್ರ ಕಡೆಯಿಂದ ಒಂದು ಅಪ್ಲಿಕೇಶನ್ ತೊಗೊಂಡು ಅದು ಟೆಕ್ನಿಕಲ್ ಇದಕ್ಕೆ ಕಳಿಸ್ಕೊಡ್ತೀವಿ. ನಾವು DC ಆಫೀಸಿಗೆ ಕಳಿಸ್ಕೊಡ್ತೀವಿ. ಅಲ್ಲಿಂದ ಸರಿ ಆಗ್ಬೋದು, ಸರಿ ಮಾಡ್ತಾ. 3.5 ವರ್ಷದಿಂದ ಅಡ್ಡಾಡ್ತಾವ್ರೆ ಕಚೇರಿಯಿಂದ ಮನೆಗೆ. ಇಲ್ಲ, ನಮ್ಮ ಕಡೆಗೆ ಬಂದಿಲ್ಲ 3 ವರ್ಷದಿಂದ. ಇವತ್ತೇ ನನಗೆ ನನ್ನ ಗಮನಕ್ಕೆ ಬಂದಿದ್ದು ಇವತ್ತೇ ಫಸ್ಟ್. ಅದು ನೀವು ಹೇಳಿದಾಗಿಂದ ಗ್ರಾಮಕ್ಕೆ ಹೋಗಿದ್ದಾರೆ, ನಾವು ಯಾರೂ ಇಲ್ಲಿವರೆಗೂ ತಿಳಿಸಿಲ್ಲ. ಇಲ್ಲಿವರೆಗೂ ನಮ್ಮ ಗಮನಕ್ಕೆ ಬಂದೇ ಇಲ್ಲ ಅದು. 14 ವರ್ಷಗಳ ಮಗಳು ಜೀವಂತ ಇದ್ರೂ ಕೂಡ ಪಡಿತರ ಚೀಟಿಯಲ್ಲಿ ಡೆತ್ ಅಂತ ಅಧಿಕಾರಿಗಳು ತೋರಿಸಿದ್ದಾರೆ. ಇದರಿಂದ ಅವಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಪಡಿತರ ಚೀಟಿ ಸರಿಪಡಿಸುವ ಕೆಲಸವನ್ನ ಮಾಡಬೇಕಾಗಿದೆ. BM ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಪಾಪ ಆತ ಆಟೋ ಓಡಿಸ್ಕೊಂಡು ಜೀವನ ಸಾಗಿಸ್ತಾ ಇದ್ದ. ಅನ್ನಭಾಗ್ಯದ ಸೌಲಭ್ಯಗಳನ್ನು ಪಡ್ಕೊಂಡಿದ್ದ. ಆದರೆ ಜೀವಂತವಿದ್ದ ಬಾಲಕಿಯನ್ನು ಪಡಿತರ ಚೀಟಿಯಲ್ಲಿ ಡೆತ್ ಆಗಿದೆ ಅಂತ ಅಧಿಕಾರಿಗಳು ನಮೂದಿಸಿಬಿಟ್ಟಿದ್ದಾರೆ. ಇದರಿಂದ ಬಹಳ ದೊಡ್ಡ ಎಡವಟ್ಟು ಮಾಡಿದ್ದಾರೆ. ಪಾಪ 3.5 ವರ್ಷದಿಂದ ಈತ ಕಚೇರಿಯಿಂದ ಕಚೇರಿಗೆ ಇದನ್ನು ಸರಿಪಡಿಸೋದಕ್ಕೆ ಅಲೆದಾಡ್ತಾ ಇದ್ದ. ಜೀವಂತವಿದ್ದ ಮಗು ಪಡಿತರ ಚೀಟಿಯಲ್ಲಿ ಡೆತ್. ಹಾವೇರಿಯಲ್ಲಿ ಅಧಿಕಾರಿಗಳ ಮಹಾ ಎಡವಾಟ್. ತಂದೆ ಜೊತೆಗೆ ಕಚೇರಿ ಅಲ್ದಾಡುತ್ತಿರುವಂತಹ ಬಾಲಕಿ ರೇಷನ್ ಕಾರ್ಡ್ನಲ್ಲಿ ಡೆತ್ ನೋಟ್ ಎಂದು ನಮೂದಿಸಿದ ಅಧಿಕಾರಿಗಳು. ಆಫೀಸರ್ಸ್ ಎಡವಟ್ಟಿನಿಂದ ಶಾಕ್ಗೆ ಒಳಗಾಗಿರುವ ಕುಟುಂಬ. ಹಾವೇರಿ ನಗರ ನಿವಾಸಿ ಮೆಹಬೂಬ್ ಸಾಬ್ ನದಾಫ್ ಕಳೆದ 3.5 ವರ್ಷಗಳಿಂದ ರೇಷನ್ ಕಾರ್ಡ್ನಲ್ಲಿ ಮಗಳ ಹೆಸರು ಬರ್ತಾ ಇಲ್ಲ ಅಂತ ಕಚೇರಿಯಿಂದ ಕಚೇರಿಗೆ ಅಲ್ದಾಡ್ತಾ ಇದ್ದಾರೆ. ಸುಹಾನ್ ನದಾಫ್ 14 ವರ್ಷದ ಮಗಳ ದಾಖಲೆಯನ್ನು ತೆಗೆಸಿ ನೋಡಿದಾಗ ಪಡಿತರ ಚೀಟಿಯಲ್ಲಿ ಮಗಳು ಡೆತ್ ನಮೂದು ಆಗಿದ್ದು ನೋಡಿ ಕುಟುಂಬದ ಸದಸ್ಯರು ಶಾಕ್ ಆಗಿದ್ದಾರೆ. ಇದು ನನ್ನ ಮಗಳ ರೇಷನ್ ಕಾರ್ಡ್ನೊಳಗೆ ಡೆತ್ ಅಂತ ಮಾಡಿದ್ದಾರೆ. ಅದು ಹೆಂಗೆ ಮಾಡಿದಾರ ಏನು ಅನ್ನೋದು ನನಗೆ ಗೊತ್ತಿಲ್ಲ. 3.5-4 ವರ್ಷದಿಂದ ಅಲ್ದಾಡಂತೆ ನಾನು. ಅದು ಸರಿ ಆಗ್ತಾ ಇಲ್ಲ. ಅದು ಸರಿ ಆಗ್ಬೇಕು ನನಗೆ. ನಾವು ನೋಡಿದ್ರೆ ಆಟೋ ಹೊಡ್ಕೊಂಡು ಜೀವನ ಮಾಡೋರು. ಒಂದಿನ ಆಟೋ ನಿಂತ್ಕೊಂತಂದ್ರೆ ನಮ್ಮ ಜೀವನ ನಡೆಯಂಗಿಲ್ಲ. ಬಾಡಿಗೆ ಮನೆಯಲ್ಲಿರೋರು ನಾವು. ಹಿಂಗಾಗಿ ನಮ್ಮ ಜೀವನ ಪರಿಸ್ಥಿತಿನ ಇದು ಆಗ್ಬಿಟ್ಟೈತಿ. ಅದ್ರ ಸಂಬಂಧ ಇದೊಂದು ಸ್ವಲ್ಪ ದಯವಿಟ್ಟು ನನಗೆ ಮಾಡಿಕೊಡ್ರಿ. ಡೆತ್ ಅಂತ ಈಗ 3.5 ವರ್ಷದಿಂದ ಡೆತ್ ಅಂತ ಬರಾಂತಿದೆ ರೀ ಇದು. ಅದು ಹೆಂಗೆ ಡೆತ್ ಆಯ್ತು ಏನು, ನನ್ನ ಮಗಳು ಜೀವಂತ ಇದ್ದು ಡೆತ್ ಅನ್ನಕ್ಕೆ ನಾ ಏನು ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ಇವ್ರಿಗೆ. ಕಳೆದ 3.5 ವರ್ಷಗಳಿಂದ ಮಗಳು ಸುಹಾನ ಕರೆದುಕೊಂಡು ಕಚೇರಿಯಿಂದ ಕಚೇರಿ ಅಲ್ದಾಡಿದ್ರು ಕೂಡ ಹೆಬ್ಬಟ್ಟಿನ ಗುರುತು ತೆಗೆದುಕೊಳ್ಳುತ್ತಿಲ್ಲ. ಆಧಾರ್ ಕಾರ್ಡ್ ಲಿಂಕ್ ಇಲ್ಲ. ಹೀಗೆ ನಾನಾ ಕಾರಣ ಹೇಳಿ ಅಧಿಕಾರಿಗಳು ವಾಪಸ್ ಕಳಿಸಿದ್ದಾರೆ. ನಂತರ ದಾಖಲೆಗಳನ್ನು ಪರಿಶೀಲನೆ ಮಾಡಿದಾಗ ರೇಷನ್ ಕಾರ್ಡ್ನಲ್ಲಿ ಲಿಂಕ್ ಆಗ್ತಾ ಇಲ್ಲ. ಜೊತೆಗೆ ಪಡಿತರ